ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಒಳ್ಳೆ ಪೊಟೆನ್ಷಿಯಲ್ ಇರುವಂತಹ ಕಂಪನಿ, ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡ್ತಾ ಇದೆ. ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಆಸ್ ಯೂಶುವಲ್ ನಾನು ಒಂದಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಇನ್ನೊಂದಷ್ಟು ವಿಚಾರವನ್ನ ತಿಳ್ಕೊಂಡು ನಂತರ ಡಿಸಿಷನ್ ತಗೊಳ್ಬಹುದು. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ಟಾಕನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಕಂಪನಿಯನ್ನ ಸ್ಟಡಿ ಮಾಡಿ ನಿಮಗೆ ಪೊಟೆನ್ಷಿಯಲ್ ಇರುವಂತಹ ಕಂಪನಿ ಅನ್ಸಿದ್ರೆ ಡಿಸಿಷನ್ ತಗೊಳ್ಬಹುದು. ಹಾಗೆ ಈ ಕಂಪನಿ ರಿಸ್ಕ್ ಜಾಸ್ತಿ ಇರುವಂತಹ ಕಂಪನಿ, ಐ ರಿಸ್ಕ್ ಅಂತಾನೆ ಹೇಳ್ಬೋದು. ರಿಸ್ಕ್ ಯಾರು ತಗೊಳಕ್ ರೆಡಿ ಇರ್ತಾರೋ ಅಂತವ್ರು ಮಾತ್ರ ಇನ್ವೆಸ್ಟ್ ಮಾಡೋದು ಬೆಟರ್. ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು. ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಕಂಪನಿಗಳು ಅಂತಂದ್ರೆ ರಿಸ್ಕ್ ಇದ್ದೇ ಇರುತ್ತೆ. ಹಾಗಾದ್ರೆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಕ್ರಾಫ್ಟ್ಸ್ಮನ್ ಆಟೋಮೇಷನ್ ಲಿಮಿಟೆಡ್ ಕಂಪನಿಯ ಹೆಸರು. 5,115 ರೂಪಾಯಿ ಟ್ರೇಡ್ ಆಗ್ತಿರುವಂತದ್ದು. ಈ ಪ್ರೈಸ್ ನೋಡೇನೆ ತುಂಬಾ ಜನ ಇಗ್ನೋರ್ ಮಾಡ್ಬಿಡ್ತಾರೆ ಈ ಸ್ಟಾಕ್, ಯಾಕೆಂತಂದ್ರೆ ಪ್ರೈಸ್ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ. ಬಟ್ ಕಂಪನಿಯ ಪೊಟೆನ್ಷಿಯಲ್ ನೋಡ್ಬೇಕಾಗಿರೋದು, ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನಾವು ನೋಡ್ಬೇಕಾಗಿರೋದು. ಮಾರ್ಕೆಟ್ ಕ್ಯಾಪ್ ನೋಡಬಹುದು, 12,200 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 6 ಮಂತ್ಸ್ ಅಲ್ಲಿ ಏನಂತ ಗ್ರೇಟ್ ಪರ್ಫಾರ್ಮೆನ್ಸ್ ಎಲ್ಲ 9% ಇದೆ. ಇದು ನಮಗೆ ಒಳ್ಳೆ ಸೈನ್. ಯಾಕೆ ಅಂತಂದ್ರೆ ಕನ್ಸಾಲಿಡೇಟ್ ಆಗಿದೆ. ನಾವು ರಾಕೆಟ್ ತರ ಮೇಲೆ ಹೋಗಿ 100%, 150% ಮೇಲೆ ಹೋಗಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಈ ರೀತಿ ಕನ್ಸಾಲಿಡೇಟ್ ಆಗಿರುವಂತಹ ಕಂಪನಿಗಳನ್ನ ಹುಡುಕ್ಬೇಕು. ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಅಂತಹ ಕಡೆ ಇನ್ವೆಸ್ಟ್ ಮಾಡಿದಾಗ ನಮಗೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುವಂತ ಚಾನ್ಸಸ್ ಇರುತ್ತೆ. 1 ಇಯರ್ ಅಲ್ಲೂ ಕೂಡ ನೋಡಬಹುದು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ, 13% ಅಷ್ಟೇ ಇದೆ. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ 242%. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ, ಯಾಕಂದ್ರೆ ಇನ್ನು 5 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ. 2021 ಮಾರ್ಚ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ. ಇನ್ನು 3 ಇಯರ್ಸ್ ಅಷ್ಟೇ ಆಗಿದೆ. 3 ಇಯರ್ಸ್ ಅಲ್ಲಿ 242% ರಿಟರ್ನ್ಸ್ ಅನ್ನ ಇನ್ವೆಸ್ಟರ್ಸ್ ಗೆ ಕೊಟ್ಟಿದೆ ಈ ಕಂಪನಿ. ಸೊ ಹಾಗಾದ್ರೆ ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ? ಕಂಪನಿಯ ಹೆಸರು ಕ್ರಾಫ್ಟ್ಸ್ಮನ್ ಆಟೋಮೇಷನ್. ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ನೋಡಬಹುದು. ಆಟೋಮೋಟಿವ್ ಪವರ್ ಟ್ರೈನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ಇದೆ, ಹಾಗೆ ಇಂಡಸ್ಟ್ರಿಯಲ್ ಎಂಜಿನಿಯರಿಂಗ್ ಇದೆ. ನಾವು ಆಟೋಮೋಟಿವ್ ಪವರ್ ಟ್ರೈನ್ ಒಂದ್ಸಲ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೋಡಬಹುದು, ವಿ ಆರ್ ಲೀಡಿಂಗ್ ಪ್ಲೇಯರ್ ಇನ್ವಾಲ್ವ್ಡ್ ಇನ್ ದ ಮೆಷಿನಿಂಗ್ ಆಫ್ ಸಿಲಿಂಡರ್ ಬ್ಲಾಕ್ಸ್, ಸಿಲಿಂಡರ್ ಹೆಡ್ಸ್, ಟ್ರಾನ್ಸ್ಮಿಷನ್ ಪಾರ್ಟ್ಸ್ ಅಂಡ್ ಅದರ್ ಕ್ರಿಟಿಕಲ್ ಸ್ಟ್ರಕ್ಚರಲ್ ಎಲಿಮೆಂಟ್ಸ್ ಇನ್ ದ ಡೈವರ್ಸಿಫೈಡ್ ಆಟೋಮೊಬೈಲ್ ಸೆಗ್ಮೆಂಟ್. ಈ ರೀತಿಯ ಸಿಲಿಂಡರ್ ಬ್ಲಾಕ್ಸ್ ಗಳನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಹಾಗೆ ಈ ಕಂಪನಿ ಈ ಸೆಗ್ಮೆಂಟ್ ಗಳೇನಿದೆ, 3 ಸೆಗ್ಮೆಂಟ್ ಅಲ್ಲಿ ರೆವಿನ್ಯೂ ಯಾವ ರೀತಿ ಬರುತ್ತೆ ಅಂತ ನಾವು ನೋಡೋದಾದ್ರೆ ನೋಡಬಹುದು. ಆಟೋಮೋಟಿವ್ ಪವರ್ ಟ್ರೈನ್ ಅಲ್ಲಿ 35% ರೆವಿನ್ಯೂ ಜನರೇಟ್ ಆಗ್ತಾ ಇದೆ. ನಂತರ 2ನೇ ಸೆಗ್ಮೆಂಟ್ ಆಟೋಮೋಟಿವ್ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್, ಇದರಲ್ಲಿ 48% ಇದೆ. ಎಸ್ಪೆಷಲಿ ಇದು ಐ ಗ್ರೋತ್ ಪೊಟೆನ್ಷಿಯಲ್ ಇದೆ, ಜೊತೆಗೆ ಐ ಡಿಮಾಂಡ್ ಇರುವಂತಹ ಸೆಗ್ಮೆಂಟ್. ಯಾಕೆಂತಂದ್ರೆ ಇತ್ತೀಚೆಗೆ ಆಟೋಮೋಟಿವ್ ಇಂಡಸ್ಟ್ರಿಯಲ್ಲಿ ಇದರ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಕಾರಣ ಅಲ್ಯೂಮಿನಿಯಂ ಲೈಟ್ ವೆಯ್ಟ್ ಇರುತ್ತೆ ಅನ್ನೋದೊಂದು, ಜೊತೆಗೆ ಹಾಗೆ ಸ್ಟ್ರೆಂತ್ ಇರುತ್ತೆ. ಸೊ ಸ್ಟ್ರೆಂತ್ ರೇಷಿಯೋ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ಲೈಟ್ ವೆಯ್ಟ್ ಇರೋದ್ರಿಂದ ಆಟೋಮೋಟಿವ್ ಇಂಡಸ್ಟ್ರಿಯಲ್ಲಿ ಇದರ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಕಂಪನಿ ಕೂಡ ಒಳ್ಳೆ ರೆವಿನ್ಯೂ ಜನರೇಟ್ ಮಾಡ್ತಾ ಇದೆ. ನೋಡಬಹುದು 48% ಅಲ್ಲಿಂದಾನೆ ಬರ್ತಾ ಇದೆ. ಆಲ್ಮೋಸ್ಟ್ ನಿಯರ್ಲಿ 50% ರೆವಿನ್ಯೂ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ಇಂದ ಬರ್ತಾ ಇದೆ. ನಂತರ ಇಂಡಸ್ಟ್ರಿಯಲ್ ಅಂಡ್ ಇಂಜಿನಿಯರಿಂಗ್ ಅಲ್ಲಿ 17% ರೆವಿನ್ಯೂ ಜನರೇಟ್ ಆಗ್ತಾ ಇದೆ. ಹಾಗೆ ಕಂಪನಿ ಎಲ್ಲೆಲ್ಲಿ ಕೆಲಸ ಮಾಡುತ್ತೆ? ಇಂಟರ್ಮೀಡಿಯೇಟ್, ಮೀಡಿಯಂ ಅಂಡ್ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ನಂತರ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಫರ್ಮ್ಸ್ ಇನ್ ಇಂಡಿಯಾ, ಹಲವಾರು ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡುವಂತಹ ಎಕ್ವಿಪ್ಮೆಂಟ್ಸ್ ಏನ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಕಂಪನಿಗಳು, ಅವುಗಳ ಜೊತೆ ಇದೆ. ಮೇಜರ್ ಕ್ಲೈಂಟ್ಸ್ ಅನ್ನು ಕೂಡ ನೋಡಬಹುದು, ಟಾಟಾ ಮೋಟಾರ್ಸ್ ಮತ್ತೆ ಕಮಿನ್ಸ್. ಈ ಕಂಪನಿಯ ಮೇಜರ್ ಕ್ಲೈಂಟ್ಸ್ ಕೆಲವೊಂದು ದೊಡ್ಡ ನೇಮ್ಗಳು ಅಂತಂದ್ರೆ. ಸೊ ಟೋಟಲ್ ಆಗಿ ಹೇಳ್ಬೇಕಂತಂದ್ರೆ ಇದರ ಮೆಜಾರಿಟಿ ಬಿಸ್ನೆಸ್ ಕಮರ್ಷಿಯಲ್ ವೆಹಿಕಲ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್ ಇಂದಾನೆ ಬರ್ತಿದೆ. ನಂತರ ಇದರಲ್ಲಿರುವಂತಹ ರಿಸ್ಕ್ ಅನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ರಿಸ್ಕ್ ಏನೇನಿದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ನೋಡಬಹುದು ಸೈಕ್ಲಿಕಲ್ ಇಂಡಸ್ಟ್ರಿ. ಸೈಕ್ಲಿಕಲ್ ಇಂಡಸ್ಟ್ರಿ ಅಂತಂದ್ರೆ ಕೆಲವೊಂದು ಸಲ ಅಂದ್ರೆ ಕೆಲವು ವರ್ಷಗಳು ಕಂಪನಿಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ, ತುಂಬಾ ಡಿಮಾಂಡ್ ಇರುತ್ತೆ, ಆ ಕಂಪನಿಗಳ ಬಿಸ್ನೆಸ್ ಕೂಡ ಹಾಗೆ ನಡೆಯುತ್ತೆ. ನಂತರ 1, 2 ಅಥವಾ 3 ವರ್ಷ ಡೌನ್ ಪರ್ಫಾರ್ಮೆನ್ಸ್ ಇರುತ್ತೆ. ಓವರ್ ಆಲ್ ಇಂಡಸ್ಟ್ರಿನೇ ಡೌನ್ ಪರ್ಫಾರ್ಮೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ನೋಡಿದಿರಿ 2020 ಇಂದ 21 ವರೆಗೂ ಐಟಿ ಸೆಕ್ಟರ್ ರಾಕೆಟ್ ತರ ಮೇಲೆ ಹೋಯ್ತು. 21 ಇಂದ ಇಲ್ಲಿವರೆಗೂ ನೋಡಿದ್ರೆ ಅಂಡರ್ ಪರ್ಫಾರ್ಮೆನ್ಸ್ ಇದೆ. ಸೊ ಇದನ್ನ ಸೈಕಲ್ ಅಂತಾರೆ, ಸೈಕ್ಲಿಕಲ್ ಟೈಪ್ ಅಂತ. ಹಾಗಂತ ಐಟಿ ಇಂಡಸ್ಟ್ರಿ ಯಾವಾಗ್ಲೂ ಆಗೇ ಇರೋದಿಲ್ಲ, ಬಟ್ ನಾನು ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ಬಟ್ ಆಟೋ ಇಂಡಸ್ಟ್ರಿ ಆಗಿರುತ್ತೆ. 2017ರಿಂದ 2020 ಆಟೋ ಇಂಡಸ್ಟ್ರಿ ತುಂಬಾನೇ ಡೌನ್ ಪರ್ಫಾರ್ಮೆನ್ಸ್ ಇತ್ತು. ಇದು ಕೂಡ ಆಟೋ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಕಂಪನಿ. ಹಾಗಾಗಿ ಇಂಡಸ್ಟ್ರಿ ಡೌನ್ ಆದ್ರೆ ಆಟೋಮೆಟಿಕ್ ಆಗಿ ಕಂಪನಿಯ ಬಿಸ್ನೆಸ್ ಡೌನ್ ಆಗುತ್ತೆ. ಬಿಸ್ನೆಸ್ ಡೌನ್ ಆದ್ರೆ ಸ್ಟಾಕ್ ಪ್ರೈಸ್ ಕೂಡ ಡೌನ್ ಆಗುತ್ತೆ. ಈ ರೀತಿ ಸೈಕ್ಲಿಕಲ್ ಆಗಿ ಮೂವ್ ಆಗುತ್ತೆ. ಮತ್ತೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಕೂಡ ಮಾಡುತ್ತೆ ಸೆಕ್ಟರ್, ಬಟ್ ಅದಕ್ಕೆ ಸಮಯ ತಗೊಳುತ್ತೆ. ಆ ಸೈಕ್ಲಿಕಲ್ ನೇಚರ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ. ನಂತರ ರಾ ಮೆಟೀರಿಯಲ್ ಅಲ್ಲಿ ವೋಲಟಿಲಿಟಿ ಇದ್ದೇ ಇರುತ್ತೆ. ಇದಂತೂ ಇನ್ಫ್ಲೇಷನ್ ಜಾಸ್ತಿ ಆದಾಗೆಲ್ಲ ಇದರಲ್ಲೂ ಕೂಡ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ನಂತರ ಸ್ಲೋ ಇವಿ ಅಡಾಪ್ಷನ್, ಅಂದ್ರೆ
ಮಾರ್ಕೆಟ್ ಅಲ್ಲಿ ಈಗ ಇವಿ ಅಡಾಪ್ಷನ್ ಯುಗ ನಡೀತಾ ಇದೆ. ಅದು ಸ್ಲೋ ಆಗಿ ನಡೀತಿದೆ, ಫಾಸ್ಟ್ ಆಗಲ್ಲ. ಸೊ ಸ್ಲೋ ಆಗಿ ನಡೆಯೋದು ಕೂಡ ಇದಕ್ಕೆ ಒಂದು ರಿಸ್ಕ್ ಅಂತಾನೆ ಹೇಳ್ಬೋದು. ನಂತರ ಕಾಂಪಿಟೇಷನ್. ಸೊ ಹಲವಾರು ಕಂಪನಿಗಳಿದಾವೆ, ಎಸ್ಪೆಷಲಿ ಆಟೋ ಎನ್ಸಿಲರೀಸ್ ಅಂತೂ ಒಂದಲ್ಲ ಎರಡಲ್ಲ 100 ಕಂಪನಿ ಸಿಗುತ್ತೆ ನಿಮಗೆ. ಸೊ ಅದೊಂದು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಮತ್ತೆ ಇತ್ತೀಚೆಗೆ ಕಂಪನಿ ಸ್ವಲ್ಪ ಸಾಲವನ್ನು ಕೂಡ ತಗೊಂಡಿದೆ. ಸೊ ಆ ಡೆಟ್ ಬರ್ಡನ್ ಕೂಡ ಕಂಪನಿಯ ಮೇಲಿದೆ. ಸೊ ಈ 5 ಮೇನ್ ರಿಸ್ಕ್ ಈ ಕಂಪನಿಯಲ್ಲಿ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಂಡೆ ಮುಂದುವರಿಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂಚೆ. ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ನೋಡೋದಾದ್ರೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೀನಿ ನಾನೀಗ ಮನಿ ಕಂಟ್ರೋಲ್ ಓಪನ್ ಮಾಡಿದ್ದೀನಿ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನೋಡಬಹುದು, 1535 ಕೋಟಿ ರಿಸರ್ವ್ಸ್ ಇದೆ. ಜೊತೆಗೆ ಲಾಸ್ಟ್ 5 ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು, ಕಂಟಿನ್ಯೂಸ್ ಇನ್ಕ್ರೀಸ್ ಆಗ್ತಾ ಇದೆ ರಿಸರ್ವ್ಸ್. ಇದು ಒಳ್ಳೆ ಸೈನ್ ತೋರಿಸುತ್ತೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ನಂತರ ಸಾಲವನ್ನು ನೋಡೋದಾದ್ರೆ 1018 ಕೋಟಿ ಸಾಲ ಇದೆ. ನಾವೀಗಾಗಲೇ ನೋಡಿದ್ವಿ, ಅದೇ ರಿಸ್ಕ್ ಫ್ಯಾಕ್ಟರ್ ಅಂತ. ಅದನ್ನ ಇಲ್ಲಿ ನೋಡಬಹುದು, 1018 ಕೋಟಿ ಸಾಲ ಇದೆ. ಲಾಂಗ್ ಟರ್ಮ್ ಅಲ್ಲಿ, ಶಾರ್ಟ್ ಟರ್ಮ್ ಅಲ್ಲೂ ಕೂಡ 384 ಕೋಟಿ ಸಾಲ ಇದೆ. ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ಗೆ ಬಂದ್ರೆ 43 ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ. ಬ್ಯಾಲೆನ್ಸ್ ಶೀಟ್ ಓಕೆ, ಸಾಲ ಇದೆ, ಅದೊಂದು ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಸಾಲದ ಅವಶ್ಯಕತೆ ಇದ್ದೇ ಇರುತ್ತೆ, ಎಸ್ಪೆಷಲಿ ಬಿಗಿನಿಂಗ್ ಟೈಮ್ ಅಲ್ಲಂತೂ ಇರುತ್ತೆ. ಇಲ್ಲ ಅಂದ್ರೆ ಅದು ಬಿಗ್ ಪಾಸಿಟಿವ್ ಪಾಯಿಂಟ್, ಬಟ್ ಸಾಲ ಇದೆ, ಅದೊಂದು ಡ್ರಾಬ್ಯಾಕ್ ಅಂತ ಬೇಕಿದ್ರೆ ಹೇಳ್ಬೋದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿದಾಗ. ನಂತರ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಇಲ್ಲಿನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ 2017ರಿಂದ ಡೇಟಾ ಇದೆ ನೋಡಬಹುದು. ಸೇಲ್ಸ್ 1102, 1400, 1800 ಇಲ್ಲಿ 2020 ಕಡಿಮೆ ಆಯಿತು. ಮತ್ತೆ 21 ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಬಿಕಾಸ್ ಆಫ್ ಕೋವಿಡ್ ಅಂತ ಬೇಕಿದ್ರೆ ಹೇಳ್ಬೋದು. ಹಾಗಂತೂ ಸಾಕಷ್ಟು ಸೇಲ್ಸ್ ಆಗ್ಲೇ ಇಲ್ಲ ಬಿಡಿ. ನಂತರ 22 ನಲ್ಲಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡ್ತು. 23 ಕೂಡ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಹಾಗೆ 24 ಕೂಡ ತುಂಬಾ ಚೆನ್ನಾಗಿದೆ ನೋಡಬಹುದು. 2200, 3100, ಈಗ 4400ಕ್ಕೆ ಬಂದು ನಿಂತಿದೆ ಕಂಪನಿಯ ಸೇಲ್ಸ್. ನಂತರ ನಾವು ನೆಟ್ ಪ್ರಾಫಿಟ್ಗೆ ಬಂದ್ರೆ ನೋಡಬಹುದು, 80 ಕೋಟಿಯಿಂದ ಶುರುವಾಗಿ ಮತ್ತೆ 32, 97, 40, 97, 163, 251, 337 ಇಲ್ಲಿ ಫ್ಲಕ್ಚುಯೇಷನ್ಸ್ ಇತ್ತು ಫಸ್ಟ್ 4 ಇಯರ್ಸ್. ನಂತರ ಲಾಸ್ಟ್ 4 ಇಯರ್ಸ್ ಅಲ್ಲಿ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ಸ್ ಕಂಡು ಬಂದಿದೆ, ಕನ್ಸಿಸ್ಟೆಂಟ್ ಆಗಿ ಜಾಸ್ತಿ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್. ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ನಂತರ ರಿಟರ್ನ್ ಆನ್ ಇಕ್ವಿಟಿಗೆ ಬಂದ್ರೆ ಒಳ್ಳೆ ನಂಬರ್ಸ್ ಇದೆ, ಮೋರ್ ದೆನ್ 15 ಇದೆ ಟಿಲ್ 5 ಇಯರ್ಸ್ ವರೆಗೂ ಕೂಡ. 3 ಇಯರ್ಸ್ ಅಲ್ಲಂತೂ 19 ಇದೆ, ಲಾಸ್ಟ್ ಇಯರ್ 20 ಇದೆ. CAGR ತುಂಬಾ ಚೆನ್ನಾಗಿದೆ, 1 ಇಯರ್ ಅಲ್ಲಿ ಸ್ವಲ್ಪ ಕಡಿಮೆ ಇದೆ, 3 ಇಯರ್ಸ್ ಅಲ್ಲಿ ಚೆನ್ನಾಗಿದೆ 36%. ನಂತರ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ, ಒಳ್ಳೆ ನಂಬರ್ಸ್ ಮೋರ್ ದೆನ್ 20 ಇದೆ. ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. 3 ಇಯರ್ಸ್ ಅಲ್ಲಿ 42% ಇದೆ, TTM ಕೂಡ 40% ಇದೆ. ಒಳ್ಳೆ ಸೇಲ್ಸ್ ಗ್ರೋತ್ ಅನ್ನ ಕಂಪನಿ ಮ್ಯಾನೇಜ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಕಂಪನಿಯ ಪ್ರಾಡಕ್ಟ್ಗೆ ಡಿಮಾಂಡ್ ಇದೆ ಅನ್ನೋದನ್ನ ನಾವು ಈ ಸೇಲ್ಸ್ ಗ್ರೋತ್ ಅಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಹಾಗೆ ಕ್ಯಾಶ್ ಫ್ಲೋಸ್ ಕೂಡ ಒಂದ್ಸಲ ನೋಡಬಹುದು. ಆಪರೇಟಿಂಗ್ ಆಕ್ಟಿವಿಟೀಸ್ ಇಂದ ಪಾಸಿಟಿವ್ ಇದೆ. ಹಾಗೆ ನೀವು ಯಾವುದೇ ಕಂಪನಿಯ ಕ್ಯಾಶ್ ಫ್ಲೋ ನೋಡುವಾಗ ಆಪರೇಟಿಂಗ್ ಆಕ್ಟಿವಿಟಿಯಿಂದ ಪಾಸಿಟಿವ್ ಇರಬೇಕು, ನೆಗೆಟಿವ್ ಇರೋದು ಅಷ್ಟು ಒಳ್ಳೆ ಸೈನ್ ಕೊಡೋದಿಲ್ಲ. ಯೂಶಲಿ ಯಾವ ಕಂಪನಿಯ ಆಪರೇಟಿಂಗ್ ಆಕ್ಟಿವಿಟಿ ಕ್ಯಾಶ್ ಫ್ಲೋ ನಲ್ಲಿ ನೆಗೆಟಿವ್ ಇರುತ್ತೆ ಅಂತಂದ್ರೆ, ಯಾವ ಕಂಪನಿ ಲಾಸ್ ಅಲ್ಲಿ ಇರುತ್ತೋ ಅಂತದ್ದು ಇಲ್ಲಿ ನೆಗೆಟಿವ್ ಇರುತ್ತೆ. ಪ್ರಾಫಿಟಬಲ್ ಇದ್ರೆ ಆಲ್ಮೋಸ್ಟ್ ಪ್ರಾಫಿಟ್ ಇರುತ್ತೆ. ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ನೋಡಬೇಕು, ಇಲ್ಲಿ ಹೆವಿ ಇನ್ವೆಸ್ಟ್ಮೆಂಟ್ ಅನ್ನ ಕಂಪನಿ ಮಾಡ್ತಾ ಇದೆ. ಯಾಕೆಂದ್ರೆ ಇದೇನು ಈಗ ಗ್ರೋ ಆಗ್ತಿರುವಂತಹ ಕಂಪನಿ, ಸ್ವಂತ ಕಡೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ, ಹಾಗಾಗಿ ಇದು ಜಾಸ್ತಿನೇ ಇರುತ್ತೆ. ಇದು ಸಾಧ್ಯವಾದಷ್ಟು ಆಪರೇಟಿಂಗ್ ಆಕ್ಟಿವಿಟಿಗಿಂತ ಕಡಿಮೆ ಇದ್ರೆ ಒಳ್ಳೇದು, ನೆಟ್ ಕ್ಯಾಶ್ ಫ್ಲೋ ಪಾಸಿಟಿವ್ ಇದ್ರೆ ಒಳ್ಳೇದು. ಬಟ್ ಬಿಗಿನಿಂಗ್ ಡೇಸ್ ಅಲ್ಲಿ ಖಂಡಿತ ಕಂಪನಿಗಳು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ, ಕಂಪನಿ ಎಕ್ಸ್ಪಾನ್ಷನ್ ಆಗ್ಬೋದು, ಬಿಸ್ನೆಸ್ ಎಕ್ಸ್ಪಾನ್ಷನ್ ಆಗ್ಬೋದು. ಹಾಗಾಗಿ ಅಂತ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದ್ದೇ ಇರುತ್ತೆ. ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂದ್ರೆ ಕಂಪನಿ ಪ್ಲಾಂಟ್ ಅನ್ನ ಎಕ್ಸ್ಪಾಂಡ್ ಮಾಡೋದಾಗ್ಬೋದು, ಅಥವಾ ಹೊಸ ಬಿಸ್ನೆಸ್ ಅನ್ನ ಅಥವಾ ಬಿಸ್ನೆಸ್ ಸೆಗ್ಮೆಂಟ್ ಅನ್ನ ಶುರು ಮಾಡೋದಾಗ್ಬೋದು. ಇದೆಲ್ಲಾನು ಕೂಡ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಲ್ಲೇ ಬರುತ್ತೆ. ಫೈನಾನ್ಸಿಂಗ್ ಆಕ್ಟಿವಿಟಿ ಅಂದ್ರೆ ಕಂಪನಿ ತಗೊಳ್ಳೋಂತ ಲೋನ್ಸ್. ಇಲ್ಲಿ ಆಕ್ಚುಲಿ ನೆಗೆಟಿವ್ ಇದ್ರೆ ಒಳ್ಳೇದು. ಈ ಎರಡು ನೆಗೆಟಿವ್ ಇದ್ರೆ ಒಳ್ಳೇದು, ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಹಾಗೂ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ. ಬಟ್ ನೆಟ್ ಕ್ಯಾಶ್ ಫ್ಲೋ ಪಾಸಿಟಿವ್ ಇರಬೇಕು. ಆಕ್ಚುಲಿ ಈ ಎರಡನ್ನ ನಾವು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕು. ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಜಾಸ್ತಿ ಇರಬೇಕು, ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಮೈನಸ್ ಇರಬೇಕು. ಬಟ್ ಆಪರೇಟಿಂಗ್ ಆಕ್ಟಿವಿಟಿಗಿಂತ ಕಡಿಮೆ ಮೈನಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 513 ಇದೆ ಅಂತಂದ್ರೆ ಇಲ್ಲಿ ಒಂದು 450 ಅಥವಾ 500 ಇದ್ರೂ ಕೂಡ ಓಕೆ. ಅಂದ್ರೆ ಕಂಪನಿ ಹತ್ರ ಬಿಸ್ನೆಸ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇನ್ನೂ ಕ್ಯಾಶ್ ಉಳಿತಾ ಇದೆ, ಆ ರೀತಿ ಇರಬೇಕು. ಅದು ಒಂದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಬಟ್ ಯೂಶಲಿ ಸಣ್ಣ ಕಂಪನಿಗಳಲ್ಲಿ ಬಿಗಿನಿಂಗ್ ಡೇಸ್ ಅಲ್ಲಿ ಕಂಪನಿ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡೋ ಅಂತ ಫೇಸ್ ಅಲ್ಲಿ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಜಾಸ್ತಿನೇ ಇರುತ್ತೆ ಇದೇ ತರ. ಸೊ ಅದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಒಂದು ಸ್ವಲ್ಪ ಟ್ರಿಕಿ ಆಗಿರುತ್ತೆ ಈ ಕ್ಯಾಶ್ ಫ್ಲೋ ರೇಷಿಯೋ. ಬಟ್ ಪಾಸಿಟಿವ್ ಇದ್ದಷ್ಟು ಖಂಡಿತ ಬಿಗ್ ಪಾಸಿಟಿವ್ ಪಾಯಿಂಟ್ ಇನ್ವೆಸ್ಟ್ಮೆಂಟ್ ಮಾಡುವಾಗ. ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ನೋಡಬಹುದು 48% ಪ್ರಮೋಟರ್ ಹೋಲ್ಡಿಂಗ್ ಇದೆ. ಜೂನ್ 2024ರಲ್ಲಿ 10% ಕಡಿಮೆ ಆಗಿದೆ. ಸರಿ, 10% ಅಲ್ಲ 6%. ಇವರು ಸೆಲ್ ಮಾಡಿರುವಂತದ್ದು FISDAS ತಗೊಂಡಿದ್ದಾರೆ ನೋಡಬಹುದು. FIS ಹೋಲ್ಡಿಂಗ್ 15.76% ಆಗಿದೆ ಈಗ.
DIS ಹೋಲ್ಡಿಂಗ್ 21.45% ಆಗಿದೆ. ಪಬ್ಲಿಕ್ ಹೋಲ್ಡಿಂಗ್ 14% ಇದೆ. 16 ಇದ್ದವರು 14 ಬಂದಿದ್ದಾರೆ ಪಬ್ಲಿಕ್. ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನ. ಜೊತೆಗೆ ಒಂದು ಸಣ್ಣ ಕಂಪನಿ ಆಗಿದ್ರು ಕೂಡ ನೀವು ಇಲ್ಲಿ ನೋಡಬಹುದು FIS DIS ಪಾರ್ಟಿಸಿಪೇಷನ್ ಯಾವ ರೀತಿ ಇದೆ ಅಂತ 21-15 ಅಂದ್ರೆ ಆಲ್ಮೋಸ್ಟ್ 36-37% ಹೋಲ್ಡಿಂಗ್ ಅನ್ನ FIS DIS ಇಟ್ಟಿದ್ದಾರೆ. ಸೊ ರಿಸ್ಕ್ ಜಾಸ್ತಿ ಇದ್ದಂತ ಕಡೆ ಇವರು ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಆದ್ರೂ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಂತಂದ್ರೆ ಅವರು ಕೂಡ ಈ ಕಂಪನಿಯ ಪೊಟೆನ್ಶಿಯಲ್ ಅನ್ನ ನೋಡ್ತಿದ್ದಾರೆ, ಇಲ್ಲಿ ಗ್ರೋತ್ ಅಪಾರ್ಚುನಿಟಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ ಅಂತಾನೆ ಅಂದ್ಕೊಳ್ಬಹುದು. ಬಟ್ ಇದೊಂದೇ ಮೆಜರ್ ನೋಡಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು, ಸ್ಟಿಲ್ ಪಾಸಿಟಿವ್ಸ್ ಇದೆ ಅಂತಾನೆ ಅಂದ್ಕೊಳ್ಬಹುದು. ಇಂಟ್ರೆಸ್ಟ್ ಇರೋರು ಕ್ರಾಫ್ಟ್ಸ್ಮನ್ ಆಟೋಮೇಷನ್ ಸ್ಟಡಿ ಮಾಡಬಹುದು. ಖಂಡಿತ ನಾವು ನೋಡಿದ ಪ್ರಕಾರ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಜೊತೆಗೆ ಫ್ಯೂಚರ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಸಾಧ್ಯತೆಗಳಿದೆ. ಇನ್ನು ಈ ಕಂಪನಿ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳಿ, ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಅದ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ, ರಿಸ್ಕ್ ಕೂಡ ಜಾಸ್ತಿ ಇದೆ. ಹಾಗೆ ಇದರಲ್ಲಿರುವಂತ ಅಡ್ವಾಂಟೇಜಸ್ ಅನ್ನು ಕೂಡ ತಿಳಿಸಿದೀನಿ, ನಂತರ ಇದರಲ್ಲಿರುವಂತಹ ರಿಸ್ಕ್ ಅನ್ನು ಕೂಡ ತಿಳಿಸಿದೀನಿ. ನಂತರ ನೀವು ಸ್ಟಡಿ ಮಾಡಿದ್ಮೇಲೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.